ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಫೋನ್ ನೋಡ್ತಾ ಕೂತ್ಕೊಂಡಿದ್ದೆ. ಸೊ ಫೋನ್ ನೋಡುವಾಗ ನನ್ನ ಮಗ ಒಂದು ಶಾರ್ಟ್ ವಿಡಿಯೋದಲ್ಲಿ ಒಂದು ರೆಸಿಪಿಯನ್ನು ನೋಡ್ದೆ. ಸೊ ಆ ರೆಸಿಪಿಯನ್ನು ಮಾಡಿಕೊಡುವಮ್ಮ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ನಾನು ಕೂಡ ಫಸ್ಟ್ ಟೈಮ್ ಆ ರೆಸಿಪಿಯನ್ನು ಟ್ರೈ ಮಾಡ್ತಾ ಇರೋದು. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ಹೆಲ್ದಿಯಾಗಿತ್ತು, ಹಾಗಾಗಿ ನಾನು ಇವತ್ತು ರೆಸಿಪಿಯನ್ನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಅವರೆಲ್ಲ ಮಾಡೋಕ್ಕೆ ಹೋದೆ. ಸೊ ಕ್ಯಾಚೆಲ್ಲ ನನಗೆ ಹಿಡ್ಕೊಳ್ಳೋಕೆ ಬರಲಿಲ್ಲ. ಸೊ ಅವರು ಮೇಲೆ ಬಿಸಾಕಿಬಿಟ್ರು, ಕೆಳಗೆ ಕೈಯಲ್ಲಿ ಹಿಡಿದ್ರೆ ಸೊ ಮೊಟ್ಟೆ ಎಲ್ಲ ಒಡೆದ್ಬಿಡ್ತು. ಅಷ್ಟು ಚೆನ್ನಾಗಿ ಅವರು ವಿಡಿಯೋನ ಮಾಡಿದರು. ಸೊ ನನಗೆ ಟ್ರೈ ಮಾಡಿದೆ. ಸೊ ಹಾಗೆ ಸುಮ್ಮನೆ ಟೈಮ್ ಪಾಸ್ಗೆ ಅಂದ್ಬಿಟ್ಟು ನಂತರ ನಾನಿಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಸೊ ಮೊಟ್ಟೆಯೊಳಗಿರುವಂಥ ಯೆಲ್ಲೋ ಪಾರ್ಟ್ಸ್ ಇರುತ್ತಲ್ಲ, ಅದನ್ನ ಇಲ್ಲಿ ಸಪ್ರೇಟನ್ನಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಆದರೆ ಪೂರ್ತಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನಾನಿಲ್ಲಿ 4 ಯೆಲ್ಲೋ ಪಾರ್ಟ್ಸನ್ನು ತೆಗೆದುಬಿಟ್ಟು ಒಂದು ಕಪ್ಪಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಮಾಡಬಾರ್ದು ಕುಕ್ಕಿಂಗ್ ಯಾವುದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇವತ್ತು ಆ್ಯನ್ಯುವಲ್ ಡೇ ಇತ್ತು ನನ್ನ ಮಗನ ಸ್ಕೂಲಲ್ಲಿ, ಹಾಗಾಗಿ ಅಲ್ಲಿ ಕೂಡ ಹೋಗಬೇಕಾಗಿತ್ತು. ರೆಡಿಯಾಗಿ ವಿಡಿಯೋ ನೋಡ್ತಾ ಇದ್ದೆ. ಸೊ ವಿಡಿಯೋ ನೋಡಿಬಿಟ್ಟು ಶಾರ್ಟ್ ವಿಡಿಯೋಲ್ಲಿ ಈ ರೆಸಿಪಿ ಮಾಡೋಕ್ಕೆ ನನ್ನ ಮಗ ಹೇಳ್ದ. ಮತ್ತು ಹಾಗೆ ಸ್ಕೂಲ್ಗೆ ಹೋಗಿ ಇನ್ನೂ ಟೈಮ್ ಕೂಡ ಇತ್ತು. ಹಾಗಾಗಿ ಚಟ್ಪಟ್ ಅಂತ ಒಂದು 15 ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು ಅಂದ್ಬಿಟ್ಟು ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಮೊಟ್ಟೆದು ವೈಟ್ ಕಲರ್ ಏನಿರುತ್ತಲ್ಲ ಭಾಗ, ಅದನ್ನ ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು. ಇದು ಬೀಟ್ ಮಾಡ್ತಾ ಇದ್ದಂಗೆ 10 ನಿಮಿಷದಲ್ಲಿ ಇದು ಚೆನ್ನಾಗಿ ವೈಟ್ ಆಗಿಬಿಡುತ್ತೆ. ಯಾವ ರೀತಿ ಅಂದರೆ ಕ್ರೀಮ್ ರೀತಿಯಲ್ಲಿ ಇದು ಆಗುತ್ತೆ ನೋಡಿ. ಈ ರೀತಿ ಆದ ನಂತರ ನಾವೀಗ ಬೀಟರನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಸೊ ಈ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವು ನೋಡ್ತಾ ಇರುವಂಥ ಶಾರ್ಟ್ ವಿಡಿಯೋದಲ್ಲಿ ಅವರು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ರು. ಸೊ ಸಕ್ಕರೆ ಮೊಟ್ಟೆಗೆ ಇಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಂದ್ಬಿಟ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ ಮೇಲೆ ಎಣ್ಣೆ ಏನು ಹಾಕಬೇಕಂತೇನಿಲ್ಲ, ಹಾಗೆ ಡೈರೆಕ್ಟ್ಲಿ ನಾವು 1 ರಿಂದ 2 ಸ್ಪೂನ್ ಆಗೋಷ್ಟು ಮೊಟ್ಟೆ ಕ್ರೀಮನ್ನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನಂತರ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಅವರು ಇದ್ರ ಮೇಲೆ ಯೆಲ್ಲೋ ಕಲರ್ದೇನು ಪಾರ್ಟ್ಸ್ ಇತ್ತಲ್ಲ ಅದರಿಂದ ಡಿಸೈನ್ ಕೂಡ ಮಾಡಿದರು. ಸೊ ನನಗೆ ಡಿಸೈನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಸುಮ್ಮನೆ ನಡುವಿಗೆ ಸ್ವಲ್ಪ ರೌಂಡ್ ಶೇಪಲ್ಲಿ ಯೆಲ್ಲೋ ಕಲರ್ ಪಾರ್ಟ್ಸು ಸ್ವಲ್ಪನೇ ಹಾಕಿದ್ದೀನಿ. ನಂತರ 1 ನಿಮಿಷ ಆದ ನಂತರ ನಾನಿಲ್ಲಿ ಟರ್ನನ್ನು ಮಾಡ್ತಾಯಿದ್ದೀನಿ. ಸೊ ಅವರು ಕೂಡ ಟರ್ನ್ ಮಾಡಿರಲಿಲ್ಲ. ಇದೇ ರೀತಿಯಾಗಿ ಇವರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಡೆಕೋರೇಷನ್ ರೀತಿಯಲ್ಲಿ ಹಾಕಿಬಿಟ್ಟು ತಿನ್ಕೋತಾ ಇದ್ದರು. ಸೊ ನನಗೆ ಯಾಕೋ ಇದು ಒಂದು ಸ್ವಲ್ಪ ಹಸಿ ಅನ್ನಿಸ್ತಾ ಇದೆ. ಸೊ ಹಸಿ ಇದ್ದರೆ ತಿನ್ನೋಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಹಾಫ್ ಆಮ್ಲೆಟ್ ತಿನ್ನೋರಿದ್ದರೆ ಸೊ ಅವರಿಗೆ ಓಕೆ, ನನಗೆ ಹಾಫ್ ಆಮ್ಲೆಟ್ ಕೂಡ ಇಷ್ಟ ಆಗೋದಿಲ್ಲ. ಮೊಟ್ಟೆ ಚೆನ್ನಾಗಿ ಕುಕ್ಕಾದರೆ ಮಾತ್ರ ತಿನ್ನೋಕ್ಕೆ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ನಾನು 2 ಕಡೆಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡಿದರೆ ಒಂದು ರೀತಿಯಲ್ಲಿ ಸ್ಪಂಜಿ ಥರ ಅನಿಸ್ತಾ ಇತ್ತು. ಅಂದರೆ ಬಲೂನ್ನ ಯಾವ ರೀತಿ ಟಚ್ ಮಾಡಿದಾಗ ಅನಿಸುತ್ತೆ ನೋಡಿ ಕೈಗೆ, ಆ ರೀತಿ ಇದು ಅನಿಸ್ತಾ ಇತ್ತು. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಈ ರೀತಿ ಮಾಡೋಕ್ಕೆ. ಈ ರೀತಿ ಚಿಕ್ಕವಾಗಿ ನೀವು ಮಾಡ್ಕೋಬೇಕಂತೇನಿಲ್ಲ, ನೀವು ತುಂಬ ದೊಡ್ಡದಾಗಿ ದೋಸೆ ರೀತಿಯಲ್ಲಿ ಕೂಡ ಹಾಕೋಬೋದು. ಇದು ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ, ಆಮೇಲೆ ನೀವು ಮಾಡ್ಕೋಬೇಕೋ ಬೇಡ ಅಂತ ಕೂಡ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಇದೇ ರೀತಿಯಾಗಿ ಎಲ್ಲವನ್ನ ಮಾಡಿ ಇಲ್ಲಿ ಸೈಡ್ಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಾದರೂ ಫಸ್ಟ್ ಟೈಮ್ ನಾನು ರೆಸಿಪಿಯನ್ನು ಟ್ರೈ ಮಾಡಿದಾಗ ಫಸ್ಟ್ ಅದನ್ನು ತಿನ್ನೋವರೆಗೂ ಸಮಾಧಾನ ಆಗೋದಿಲ್ಲ. ಯಾಕಂದರೆ ಯಾವ ರೀತಿಯಾಗಿದೆ, ಯಾವ ರೀತಿ ಟೇಸ್ಟ್ ಇರುತ್ತೆ ಅನ್ನೋದೇ ಒಂಥರ ದೊಡ್ಡ ಟೆನ್ಷನ್ ಇರುತ್ತೆ ನನ್ನ ತಲೆಯಲ್ಲಿ. ಹಾಗಾಗಿ ನಾನು ಮಾಡ್ತಾ ಇದ್ದಂಗೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ತಿಂದ್ಕೊಂಡೆ. ನಂತರ ನನ್ನ ಮಗನಿಗೆ ಟೇಸ್ಟ್ ಮಾಡಿಸ್ಬೇಕಂದ್ಬಿಟ್ಟು ಅವನ ಕೂಗ್ತಾ ಇದ್ದೀನಿ. ಸೊ ಬರ್ತಾ ಇರಲಿಲ್ಲ. ಸೊ ಸ್ಕೂಲ್ಗೆಲ್ಲ ಹೋಗಬೇಕಿತ್ತು, ಹಾಗಾಗಿ ನಾನು ಯಾವುದೇ ಪ್ಲೇಟು ಡೆಕೋರೇಷನ್ ಅದು ಇದು ಮಾಡಲಿಲ್ಲ. ಸುಮ್ಮನೆ ಹಾಗೆ ತಿಂದ್ಕೊಂಡು ನೋಡ್ತಾ ಇದ್ದೀನಿ. ಸೊ ಒಂದು ರೀತಿಯಲ್ಲಿ ಟೇಸ್ಟಿಯಾಗಿತ್ತು, ಇಲ್ಲ ಅಂತೇನಿಲ್ಲ. ಸೊ ನಾವು ಇಷ್ಟು ಅದನ್ನು ಬೀಟರ್ ಮಾಡಿಬಿಟ್ಟು ನಂತರ ಇದನ್ನು ನಾವು ಚೆನ್ನಾಗಿ ಕ್ರೀಮ್ ರೀತಿಯಲ್ಲಿ ಮಾಡೋದಕ್ಕಿಂತ ಬೇಗನೆ ಟಕ ಅಂದ್ಬಿಟ್ಟು ಒಂದು ಕಪ್ಪಲ್ಲಿ ಹಾಕಿ ಸ್ಪೂನಿಂದ ಮಿಕ್ಸ್ ಮಾಡಿ ಆಮ್ಲೆಟ್ ಹಾಕೊಂಡು ತಿನ್ನೋದು ಬೆಸ್ಟ್ ಅನ್ನಿಸ್ತು. ಅಷ್ಟು ಟೇಸ್ಟಿಯಾಗಿ ಅಂತ ಅನ್ನಿಸ್ತಿಲ್ಲ. ಸೇಮ್ ನಾವು ಆಮ್ಲೆಟ್ ಎಲ್ಲ ತಿಂತೀವಲ್ಲ ಮನೇಲಿ ನಾರ್ಮಲಾಗಿ ಮಾಡಿಬಿಟ್ಟು ಅದೇ ರೀತಿ ಅನ್ನಿಸ್ತಾ ಇತ್ತು ಟೇಸ್ಟ್. ಆದರೆ ತುಂಬ ಟೈಮ್ ಹಿಡಿಯುತ್ತೆ ಇದರಲ್ಲಿ. ಸೊ ನಾವು ಬೇಗ ಮಾಡಬೇಕು ಅಂದರೆ ನಾರ್ಮಲಾಗಿ ನಮ್ಮ ಮನೆಯಲ್ಲಿ ನಾವು ಆಮ್ಲೆಟನ್ನು ಯಾವ ರೀತಿ ಮಾಡ್ಕೋತೀವಲ್ಲ ಆ ರೀತಿ ನಾವು ಮಾಡ್ಬೋದು. ಸೊ ಆ ಆಮ್ಲೆಟ್ಗೆ ಈ ಆಮ್ಲೆಟ್ಗೆ ಸ್ವಲ್ಪ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದೊಂಥರ ಸ್ಪಂಜಿಯಾಗಿತ್ತು, ಕೈಯಲ್ಲಿ ಸಾಫ್ಟ್ ಅಂದರೆ ತುಂಬಾ ಸಾಫ್ಟಾಗಿತ್ತು. ಆಮ್ಲೆಟ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ಕೈಯಲ್ಲಿ, ಅಷ್ಟು ಚೆನ್ನಾಗಿದ್ದು ಸಾಫ್ಟಾಗಿತ್ತು. ಅದೊಂದು ಮಾತ್ರ ಡಿಫ್ರೆಂಟ್ ಆಗಿದೆ ಇದರಲ್ಲಿ. ನೋಡೋಕ್ಕೆ ಸ್ವಲ್ಪ ಮಕ್ಕಳಿಗೆ ಚಿಕ್ಕದಾಗಿ ನೋಡೋಕ್ಕೆ ಏನಾದರೂ ರೀತಿ ಡೆಕೋರೇಷನ್ ಮಾಡಿ ಕೊಡೋಕ್ಕೆ ತುಂಬಾ ಚೆನ್ನಾಗಿದೆ. ಟೇಸ್ಟಲ್ಲಿ ಸೇಮ್ ಇದೆ. ಆಮ್ಲೆಟ್ ನಾವು ಮನೇಲಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿದೆ. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನೇನೋ ವಿಡಿಯೋ
ಮಾಡಬೇಕು, ನನ್ನ ಮಗ ಕೇಳ್ದೆ ಅನ್ನೋ ಒಂದು ಕಾರಣಕ್ಕೆ ನಾನು ಇದು ಮಾಡಿದೆ. ಸೊ ನೀವೇನು ಟ್ರೈ ಮಾಡಿಬಿಡಿ ಫ್ರೆಂಡ್ಸ್. ನಾರ್ಮಲಾಗಿ ನಿಮ್ಮ ಮನೇಲಿ ಯಾವ ರೀತಿ ಆಮ್ಲೆಟ್ ಮಾಡ್ಕೋತೀರಲ್ಲ ಅದೇ ರೀತಿ ನೀವು ಆಮ್ಲೆಟನ್ನು ಮಾಡ್ಕೋಬೋದು. ಹಾಗೆ ಯೆಲ್ಲೋ ಪಾಟು ನಾನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟೋಗ್ತಾ ಇದ್ದೀನಿ, ಯಾಕಂದರೆ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸೊ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಸೊ ರೆಡಿ ಆದ ನನ್ನ ಮಗ ಕೂಡ ಹಾಗೆ ಸ್ಕೂಲ್ಗೆ ಅವನಿಗೆ ಇವತ್ತು ಡ್ಯಾನ್ಸ್ ಇದೆ. ಸೊ ಅವ್ನ ಡ್ಯಾನ್ಸು ಯಾವ ರೀತಿ ಅನಿಸ್ತು ನಿಮಗೆ ಅಂತ ಪ್ಲೀಸ್ ಕಮೆಂಟ್ ಹಾಕಿ ಫ್ರೆಂಡ್ಸ್. ಅಂತೂ ಇಂತೂ ನಾವೀಗ ಸ್ಕೂಲ್ಗೆ ಬಂದ್ವಿ. ಸೊ ಎಲ್ಲ ಮಕ್ಕಳು ಬಂದಿದ್ದರು, ನನ್ನ ಮಗನೇ ಲಾಸ್ಟು. ಸೊ ನಾವು ವಿಡಿಯೋ ಮಾಡ್ತಾ ಕೂತ್ಕೊಂಡಲ್ಲ, ಅಲ್ಲಿ ಟೈಮ್ ಜಾಸ್ತಿ ಹೋಗಿಬಿಡ್ತು. ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ಆಗಿತ್ತು ನಾನಿಲ್ಲಿ ಡ್ಯಾನ್ಸಲ್ಲಿ ಬರೋದ್ರಲ್ಲೇ. ಸೊ ಪ್ರೋಗ್ರಾಮ್ ಶುರು ಆಗಿತ್ತು, ಆದರೆ ಇವ್ರು ಡ್ಯಾನ್ಸ್ ಮುಗ್ದಿರಲಿಲ್ಲ. ಸೊ ನಾವು ಬಂದು ಒಂದು 5 ನಿಮಿಷಕ್ಕೆ ಡ್ಯಾನ್ಸ್ ಕೂಡ ಶುರುವಾಯಿತು ಅವ್ರಿಗೆ.
ಫ್ರೆಂಡ್ಸ್, ನಾನು ಸ್ಕೂಲ್ಗೆ ಹೋದಾಗ ನನ್ನ ಮಗನ ಆ್ಯನ್ಯುವಲ್ ಡೇಯಲ್ಲಿ ಒಂದು 4-5 ಜನ ಆದರೂ ನನಗೆ ಬಂದು ಕೇಳ್ತಾಯಿದ್ರು, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಿರಲ್ವ, ನಾವು ನೋಡ್ತಾ ಇರ್ತೀವಿ ಡೈಲಿ ಅಂತ ಮಾತಾಡ್ತಾ ಇದ್ರು. ತುಂಬಾ ಖುಷಿ ಆಯಿತು. ಯಾರ್ಯಾರು ಗೊತ್ತಿಲ್ಲದೆ ಅವರು ನಮಗೆ ನಮ್ಮ ಯೂಟ್ಯೂಬ್ ಬಗ್ಗೆ ಕೇಳಿ ಮಾತಾಡಿದಾಗ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಫ್ರೆಂಡ್ಸ್. ಅವ್ರ ಸಪೋರ್ಟ್ ನೋಡಿ, ಅವ್ರ ಮಾತು ನೋಡಿ ತುಂಬಾ ಖುಷಿ ಆಯಿತು. ಸೊ ಇದೇ ರೀತಿ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಧೈರ್ಯ ಕೂಡ ಬಂತು. ಸೊ ನೀವು ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಮಗ ಈ ರೀತಿ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಸ್ಕೂಲಲ್ಲಿ ಹತ್ತಿದ್ದು. ಸೊ ಆ್ಯನ್ಯುವಲ್ ಡೇಗೆ ಡ್ಯಾನ್ಸಲ್ಲಿ ಸೇರಿಕೊಂಡಿದ್ದ. ಸೊ 1 ತಿಂಗಳಿಂದ ಇವನು ಡ್ಯಾನ್ಸ್ ಮಾಡ್ತಾನೆ ಇದ್ದ ಮನೆಯಲ್ಲಿ. ಸೊ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದ ಡ್ಯಾನ್ಸ್ ಅವನು. ಆದರೆ ಅಲ್ಲಿ ಸ್ವಲ್ಪ ಅದು ಬೆಂಕಿ ಥರ ಬರೋದು, ಆಮೇಲೆ ಒಂಥರ ಪಟಾಕಿ ಥರ ಎಲ್ಲ ಹೊಡಿತಾ ಇದ್ರು ಅವರು ಸ್ಕೂಲಲ್ಲಿ. ಅದನ್ನೆಲ್ಲ ನೋಡ್ತಾನೇ ಇದ್ದಾನೆ ಅವನು, ಸರಿಯಾಗಿ ಡ್ಯಾನ್ಸೇ ಮಾಡ್ತಾ ಇರಲಿಲ್ಲ. ಸೊ ಅಂತೂ ಇಂದು ನನ್ನ ಮಗ ಡ್ಯಾನ್ಸ್ ಕೂಡ ಮುಗೀತು. ಅವನ ಫ್ರೆಂಡ್ಸ್ ಕೂಡ ಇಲ್ಲಿ ಕಾಣ್ತಾ ಇದ್ದಾರೆ. ಸೊ ಅವರೆಲ್ಲ ನಮ್ಮ ಅಕ್ಕಪಕ್ಕದವರು. ಸೊ ಎಲ್ಲರೂ ಕೂಡ ಸಿಕ್ಕರು ನನಗೆ ಅಲ್ಲಿ ಸ್ಕೂಲಲ್ಲಿ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ನಾನು ಮಾಡಿದೆ. ಸೊ ತುಂಬ ಚೆನ್ನಾಗಿ ಅಲ್ಲಿ ಡೆಕೋರೇಷನು ಅದು ಇದು ಮಾಡಿದರು. ಸೊ ನನಗೆ ಅನಿಸ್ತಾ ಇತ್ತು ಹೊರಗಡೆ ಎಲ್ಲ ಬಂದಾಗ ಸೊ ಜಾತ್ರೆಗೆ ಬಂದಿದ್ದೀವೇನೋ ಅಂದ್ಕೋಬೇಕು. ಯಾಕಂದರೆ ಮಕ್ಕಳು ಗೇಮ್ಸ್ ಕೂಡ ಅಲ್ಲಿದ್ದವು. ಸೊ ಸ್ಟ್ರೀಟ್ ಫುಡ್ಡು ಅದು ಇದು ಸಿಕ್ಕಾಪಟ್ಟೆ ಎಲ್ಲ ವೆರೈಟೀಸ್ ಇತ್ತು. ಸೊ ನಾನು ಸ್ಕೂಲಲ್ಲಿ ಈ ಥರ ಗೇಮ್ಸ್ ಎಲ್ಲ ಇದ್ದಿದ್ದು ನೋಡಿರಲಿಲ್ಲ ಎಲ್ಲೂ ಕೂಡ. ಇದೇ ಫಸ್ಟ್ ಟೈಮು. ಸೊ ನಾನು ನೋಡ್ತಾ ಇರೋ ಪ್ರಕಾರ ನನಗೆ ಹೊರಗಡೆ ಬಂದರೆ ಸೊ ಜಾತ್ರೆಗೆ ನಾವು ಬಂದಿದ್ದೀವೇನೋ ಅಂದ್ಕೊಂಡೆ. ಸೊ ಒಳಗೆಲ್ಲ ಮಾತ್ರ ಸ್ಕೂಲ್ದು ಪ್ರೋಗ್ರಾಮ್ ನಡೀತಾ ಇತ್ತು. ನನ್ನ ಮಗನ ಡ್ಯಾನ್ಸ್ ಮುಗೀತು. ಡ್ಯಾನ್ಸ್ ಮುಗಿದ ಮೇಲೆ ಸ್ವಲ್ಪ ಮೀಟ್ ಆದ್ವಿ ನಾನು ಅವನು. ನಂತರ ಮತ್ತೆ ಕ್ಲಾಸ್ ರೂಮ್ಗೆ ಮ್ಯಾಮ್ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೇನೋ ಚಾಕ್ಲೇಟು ಅದು ಇದು ಕೊಡಬೇಕು, ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು. ಫ್ರೆಂಡ್ಸ್, ಮೊನ್ನೆ ಒಂದು ಜೋಳದ ರೊಟ್ಟಿ ವಿಡಿಯೋನ ನಾನು ಹಾಕಿದ್ದೆ. ಸೊ ಆ ವಿಡಿಯೋದಲ್ಲಿ ಪೂರ್ತಿ ಡೀಟೇಲಾಗಿ ನಾನು ನಿಮಗೆ ಜೋಳದ ರೊಟ್ಟಿನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ, ಏನು ಎಂತ ಅಂತ ಪ್ರತಿಯೊಂದು ಡೀಟೇಲಾಗಿ ನಾನು ಹೇಳಿದ್ದೀನಿ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಒಂದು ಕಮೆಂಟ್ ಕೂಡ ನನಗೆ ಹಾಕಿದ್ರು. ಸೊ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಮಾಡ್ತಾ ಇರೋಂಥ ರೆಸಿಪಿಯನ್ನು ನೀವು ನೋಡಿ ಮನೆಯಲ್ಲಿ ಟ್ರೈ ಮಾಡಿದರೆ ಅದು ನಿಮಗೂ ಕೂಡ ಚೆನ್ನಾಗಾಗಿರಬೇಕು. ಇಲ್ಲಪ್ಪ ಅಂದರೆ ನಿಮ್ಮ ಟೈಮ್ ಕೂಡ ವೇಸ್ಟು, ಹಾಗೆ ನೀವು ಮಾಡಿರೋಂಥ ರೆಸಿಪಿ ಕೂಡ ವೇಸ್ಟ್ ಆದರೆ ತುಂಬಾ ಬೇಜಾರಾಗುತ್ತೆ. ಆವಾಗ ನನ್ನನ್ನೇ ಬೈತೀರ ನೀವು, ಯಾಕಂದರೆ ಅವರು ವಿಡಿಯೋ ನೋಡಿಬಿಟ್ಟು ನಾವು ಮಾಡಿದ್ವಿ ಅಂದ್ಬಿಟ್ಟು. ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡಿದರೂ ಕೂಡ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ನಾನು ಇವತ್ತು ಕೂಡ ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ, ಚೆನ್ನಾಗಿರಲಿಲ್ಲ ಈ ರೆಸಿಪಿ. ಸೊ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಡಿ. ಸೊ ನನ್ನ ಮಗ ಕೇಳಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ರೆಸಿಪಿಯನ್ನು ಮಾಡಿದ್ದೀನಿ. ಸೊ ಅವ್ನು ಖುಷಿ ಇತ್ತಲ್ಲ, ಸೊ ಇದು ಮಾಡು ಅಂತ ಇಲ್ಲ. ಸೊ ಹಾಗಾಗಿ ಮಾಡಿದೆ. ಸೊ ನಂತರ ನಾನಿಲ್ಲಿ ಆ್ಯನ್ಯುವಲ್ ಡೇಗೆ ಕೂಡ ಬಂದೆ. ಸೊ ಇವನಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಗೆಸ್ಟ್ ಕೂಡ ಬಂದರು ಒಬ್ಬರು. ಸೊ ಇವರು ದೊಡ್ಡ ಫಾದರ್ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಸೊ ಅವರು ಕೂಡ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾಯಿದ್ರು. ಅದನ್ನು ಕೂಡ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಹಾಗೆ ನಾನು ಸ್ವಲ್ಪ ಅದು ಇದು ವೀಡಿಯೋಸನ್ನು ಶೂಟ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ತಾಯಿದ್ದೀನಿ ಇವತ್ತು. ಸೊ ಏನೋ ಒಂದು ಯೂಟ್ಯೂಬಲ್ಲಿ ನೆನಪಿಗಿರುತ್ತಲ್ಲ ನನ್ನ ಮಗಂದು ವಿಡಿಯೋ ಅಂದ್ಬಿಟ್ಟು ನಾನು ಅಪ್ಲೋಡನ್ನು ಮಾಡ್ತಾಯಿರೋದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವೇನಾದರೂ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇನ್ನೂ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡ್ತೀನಿ. ಪ್ರತಿದಿನ ನನ್ನ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್.